ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯ ಶ್ರೀಯುತ ರಾಜೇಶ್ ಎನ್.ಎಂ. ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮ ಹೆಸರು ರಾಜೇಶ್ ಎನ್.ಎಂ. ನಡಹಾಡಿಯಲ್ಲಿ ವಾಸವಾಗಿದ್ದೇನೆ. ನಾನು ಮೂಲತಃ ಜೈನ ಕುರುಬನಾಗಿರುತ್ತೇನೆ. ಸಮುದಾಯ ಪರವಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಯಾಕಂದರೆ ನಮ್ಮ ಸಮುದಾಯಗಳಿಗೆ ಸುಮಾರು ವಂಚಿತವಾಗಿರುವುದರಿಂದ ನಮ್ಮ ಸಮುದಾಯಕ್ಕಾಗಿ ನಾನು ಏನಾರು ಮಾಡಬಹುದನ್ನೋ ಕಾರಣದಿಂದ ನಾನು ಈ ಕೆಲಸಗಳನ್ನು ಮಾಡ್ತಾಯಿದ್ದೇನೆ. ಸರ್, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ಇದ್ದೀರಾ? ತಮ್ಮ ಹಾಡಿಗೆ ಈ ನಡಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ವಿಶೇಷ ಕಥೆಗಳಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ನಾವು ಸುಮಾರು ವರ್ಷ ಅಂತಂದರೆ ಒಂದು 1980-80ರಲ್ಲಿ ಇದ್ದರು ನಮ್ಮ ಹಿರಿಕರೆಲ್ಲ. ಈ ಹಾಡಿಗೆ ಏನಂತ ಹೆಸರಿತ್ತಂತಂದರೆ, ಮೊದಲಾಗಿ ಕರಳಕಟ್ಟೆ ಹಾಡಿ ಅಂತ ಇತ್ತು. ನಮ್ಮದು ಮೂಲತಃ ಕರಳಕಟ್ಟೆ ಹಾಡಿ ಅಂತ ಇತ್ತು. ಇವಾಗಲೂ ನಮ್ಮದು ಅಂಗನವಾಡಿ ಕರಳಕಟ್ಟೆ ಹಾಡಿ ಅಂತ ಹೆಸರು ಇದೆ. ಅಂದರೆ ನಮ್ಮ ಈಗಿನ ಶೈಲಿ ಹೇಳೋದಾದರೆ ಏನಂತಂದರೆ, ಇವರು ಏನು ಮಾಡಿದ್ರು ಅದನ್ನೇ ಬದಲಾಯಿಸ್ಬಿಟ್ರು. ಈಗ ಬದಲಾಯಿಸಿ ನಡಾಡಿ ಅಂತ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಾಡಿನ ನಡಾಡಿ ಮಾಡಿರೋದ್ರಿಂದ ಮೂಲತಃ ಒಂದಷ್ಟು ಸೌಕರ್ಯಗಳು ನಮ್ಮದು ಸಿಗ್ತಾಯಿಲ್ಲ. ಏನಾಗ್ತಾಯಿದೆ, ಎತ್ತಾಗ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನಮಗೆ. ಹಾಡಿ ಯಾವತ್ತೂ ನಮ್ಮದು ಚೇಂಜ್ ಆಗಿದೆ, ಹಾಗಾಗಿ ನಮ್ಮದು ಮಿಸ್ಯೂಸ್ ಆಗಿದೆ ನಮ್ಮದು. ಸರ್, ನಿಮ್ಮ ಒಂದು ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಿರೋಂತಹ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ನಮ್ಮ ಹಾಡಿಯಲ್ಲಿ ಸರ್ ಒಂದು ಕುಟುಂಬ ಜನಸಂಖ್ಯೆ ಅಂತಂತಂದರೆ ಒಂದಷ್ಟು 102 ಜನಸಂಖ್ಯೆ ಇರ್ತಾರೆ. ಮತ್ತು ನಮ್ಮ ಹಾಡಿಯಲ್ಲಿ ಎಲ್ಲ ಜನಾಂಗದವರಿಲ್ಲ. ನಮ್ಮ ಜೈನ ಕುರುಬ ಜನಾಂಗದವರೇ ಮಾತ್ರ ಇದ್ದಾರೆ. ಜೈನ ಕುರುಬರು ಮಾತ್ರ ವಾಸವಾಗಿದ್ದಾರೆ. ಸರ್, ನಿಮ್ಮ ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದರೆ, ನಿಮ್ಮ ಜನರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಮತ್ತು ಜೊತೆಗೆ ಈ ದಿನಗಳಲ್ಲಿ ಪ್ರಸ್ತುತಗಳಲ್ಲಿ ಏನೆಲ್ಲ ಕಸುಬುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ಹಿಂದಿನ ಕಾಲದಲ್ಲಿ ಅಂತಂದರೆ ಸರ್, ನಮ್ಮದು ಕಾಡು ಒಳಗಡೆನೇ ಇದ್ವಿ. ಕಾಡು ಒಳಗಡೆ ಎಷ್ಟು ಅಂತಂದರೆ ಸ್ವತಂತ್ರವಾಗಿದ್ದರು ಅಂತಂದರೆ ಜನ ಅಷ್ಟೇ ಸ್ವತಂತ್ರವಾಗಿ ಜೀವನ ಮಾಡ್ತಾಯಿದ್ರು. ಮತ್ತು ನಮ್ಮ ಪಾರಂಪರಿಕ ಜೀವನ ಅಂತಂದರೆ ಅಲ್ಲೇ ಒಂದಷ್ಟು ಜಮೀನು ಅಂತಂದರೆ ಕೆತ್ತನೆ ಬಿತ್ತನೆ ಮಾಡಿ ಏನೋ ಅಷ್ಟೊಂದು ಬೆಳ್ಕೊಂಡು ಬೇಕಾದಷ್ಟು ಬಳಸ್ಕೊಂಡು ಮಾಡ್ತಾಯಿದ್ರು. ಮತ್ತು
ಹಣ್ಣು ಹಂಪಲೆ ಗೆಣಸು ಗೆಡ್ಡೆ ಅಷ್ಟನ್ನು ಇದು ಹಿರಿಕರು ಬಳಸ್ಕೊಂಡು ಅವರ ಜೀವನ ಮಾಡ್ತಾಯಿದ್ರು. ಮತ್ತು ಈಗಿನ ಇದಕ್ಕೆ ಬಂದರೆ ನಮ್ಮ ಜೀವನ ಶೈಲಿ ಏನಂತಂದರೆ ನಾವು ಏನೇನು ಎದುರಿಸ್ಬೇಕಂತಂದರೆ ನಮ್ಮದು ಅಲ್ಲಿರೋ ಜೀವನಕ್ಕಿಂತ ಇಲ್ಲಿರೋದು ಕಠಿಣವಾಗಿದೆ ನಮಗೆ. ನಾವು ಇವ್ರ ಜೊತೆಲಿ ಯಾವ ರೀತಿ ಹೊಂದ್ಕೋಬೇಕು, ಏನು ಮಾಡಬೇಕು, ಮತ್ತು ಜಮೀನುಗಳು ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಜಮೀನುಗಳು ಇರೋದಿಲ್ಲ. ಹಾಗಾಗಿ ಯಾವ ರೀತಿ ಜೀವನ ಮಾಡ್ತಾ ಇರೋದು ಅವ್ರಿಗೆ ಕಷ್ಟ ಆಗ್ತಾ ಇರೋದು ಅಂತಂದರೆ ಭಾರಿ ಕಷ್ಟ ಆಗ್ತಾ ಇದೆ. ನಮ್ಮ ಜೇನುಕುರುಬರಲ್ಲಿ ಒಂದು ಸರ್ಕಾರಿ ಸವಲತ್ತಾಗಲಿ ಬೇರೆ ಆರೋಗ್ಯ ಆಗಲಿ ಆ ಥರದ ಜೀವನದಲ್ಲಿ ನಮ್ಮ ಜೇನುಕುರುಬರು ಎದುರಿಸ್ತಾ ಇದ್ದಾರೆ ಸರ್. ನಿಮ್ಮ ಒಂದು ಹಾಡಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡು ಮತ್ತು ನದಿಗಳ ಬಗ್ಗೆ ಹೇಳೋದಾದರೆ ಅದು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ತ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ನಮ್ಮ ಜೇನುಕುರುಬರಿಗೆ ಯಾಕಂದರೆ ಕಾಡಂದ್ರೇ ಜೀವ. ಯಾಕಂದರೆ ನಾವು ಅದರ ಪ್ರಕೃತಿಯಲ್ಲೇ ಬೆಳೆದು ಬಂದ ಅಂಥವರು ನಮ್ಮ ಜೇನುಕುರುಬರು. ಅದಿಲ್ಲ ಅಂತಂದರೆ ನಮ್ಮ ಜೇನುಕುರುಬರು ಜನಾಂಗನೇ ಇಲ್ಲ, ಅಳಿಸೋಗ್ತಾರೆ, ಯಾರೂ ಇರೋದಿಲ್ಲ. ಯಾಕಂದರೆ ಅದರ ಒಂದು ಒಡನಾಟದಿಂದ ಇರೋದ್ರಿಂದ ಆ ಒಂದು ಭಾವನೆ ಮತ್ತು ಅದನ್ನು ದೇವತೆ ಅಂತ ಭಾವಿಸ್ಕೊಂಡು ಬದುಕ್ತಾ ಇರೋಂತಹ ಒಂದು ಸಮುದಾಯ ಅಂತಂದರೆ ಜೇನುಕುರುಬನೇ. ಹಾಗಾಗಿ ನಾವು ಕಾಡನ್ನ ದೇವತೆ ಅಂತಲೇ ಪೂಜೆ ಮಾಡ್ತಾ ಇರೋದು ನಮ್ಮ ಜನಾಂಗದವರು. ಪ್ರತಿದಿನ ಆಗಲಿ ಏನೇ ಆದ್ರೂ ಒಂದಿನ ಉಳ್ಕೊಂಡ್ರೂ ನೆಕ್ಸ್ಟ್ ದಿನ ನಾವು ಕಾಡನ್ನು ನೋಡಲೇಬೇಕು ನಮ್ಮ ಜನಾಂಗ. ಮತ್ತು ನದಿಗಳಾಗಲಿ, ನದಿಗಳಲ್ಲಿ ನಾವು ಎಷ್ಟು ಇದಿದೆ ಅಂತಂದರೆ ನದಿಗಳಿಂದ ಒಂದಷ್ಟು ಬೇರೆ ನೀರುಗಳು ಜಾಸ್ತಿ ಕುಡಿಯೋಕ್ಕೆ ನಮ್ಮವರು ಬಯಸೋದಿಲ್ಲ. ನದಿಗಳ ನೀರು ಜಾಸ್ತಿ ಕುಡಿಯೋಕ್ಕೆ ಬಯಸ್ತಾರೆ. ಯಾಕಂತಂದರೆ ಭಯ, ಹೊರಗಡೆದು ಭಯ ಅವ್ರಿಗೆ. ಅದಕ್ಕೆ ಹೊಂದ್ಕೊಂಡಿರ್ತಾರೆ ನಮ್ಮವರು. ಆ ನದಿಗಳಿಗೆ ಎಷ್ಟು ಹೊಂದ್ಕೊಂಡಿರ್ತಾರೆ ಅಂತಂದರೆ ಅವ್ರಿಗೆ ಅಷ್ಟೊಂದು ರೋಗಗಳು ಏನು ಬೇರೆ ಥರ ರೋಗಗಳಿರ್ತಾವಲ್ಲ ಅವೆಲ್ಲ ಏನು ಅವ್ರಿಗೆ ಅಟ್ಯಾಕ್ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ಆ ನದಿಗಳಿಗೆ ಅವರು ಹೊಂದ್ಕೊಂಡಿರ್ತಾರೆ. ಈಗ ಹೊರಗಡೆ ಬಂದು ಬೇರೆ ಕಡೆ ನೀರು ಕುಡಿದಾಗ ಅವ್ರಿಗೆ ಬೇರೆ ಥರನೇ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಸರ್, ಇಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯ ಜನಗಳು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು, ಜೊತೆಗೆ ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಹಿಂದಿನ ಕಾಲದಲ್ಲಿ ನಮ್ಮ ಜನಾಂಗ ಸರ್ ಮತ್ತು ಬಿದಿರುಗಳ ಒಂದಷ್ಟು ಮೊರಗಳು, ಮಕ್ರಿ ಅಂತ ಬರುತ್ತೆ, ಆ ಥರದನ್ನೆಲ್ಲ ಬಳಸ್ಕೊಂಡು ಮಾರಾಟ ಮಾಡ್ಕೊಂಡು, ಇನ್ನೊಂದು ಥರ ಬಳ್ಕಡ್ಡಿ ಅಂತ ಬರುತ್ತೆ, ಒಂದು ಬಿದಿರದು ಚಿಕ್ಕದು, ಅದನ್ನು ಒಂದು ಬಳ್ಕಡ್ಡಿ ಆಗಿ ಪರಿವರ್ತನೆ ಮಾಡ್ಕೊಂಡು ಊರೂರಿಗೆಲ್ಲ ಮಾರಾಟ ಮಾಡಿ ಒಂದಷ್ಟು ರಾಗಿನೋ ಅಕ್ಕಿನೋ ಒಂದಷ್ಟು ತಗೊಂಡು ಅವ್ರ ಜೀವನಗಳನ್ನು ಒಂದು ಸುಗಮವಾಗಿ ಮಾಡ್ತಾಯಿದ್ರು. ಈಗಿನ ಒಂದು ಇದರಲ್ಲಿ ಏನೂ ಇಲ್ಲ ಸರ್. ಯಾಕಂತಂದರೆ ಅವರು ಕೂಲಿಗೆ ಹೋದರೆ ಅವ್ರಿಗೆ ಒಂದಷ್ಟು ಜೀವನ, ಇಲ್ಲ ಅಂತಂದರೆ ಅವ್ರ ಜೀವನ ನಡೆಯೋದೇ ಇಲ್ಲ. ಆ ಪರಿಸ್ಥಿತಿಲಿ ಈಗಿನ ಪರಿಸ್ಥಿತಿಗಿಂತ ಆಗಿನ ಪರಿಸ್ಥಿತಿಯನ್ನು ಚೆನ್ನಾಗಿತ್ತೇನೋ. ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಸುಮ್ಮನೆ ನಮ್ಮನ್ನು ಹಂಗೆ ಬಿಟ್ಬಿಟ್ಟಿದ್ರೆ ಇವರು ನಮಗೆ ಸವಲತ್ತುಗಳು ಏನು ಕೊಡೋದೇ ಬೇಕಾಗಿರಲಿಲ್ಲ. ನಾವು ಹೇಗಿದ್ದು ಹಾಗೇ ಬಿಟ್ಬಿಟ್ಟಿದ್ರೆ ನಮ್ಮ ಜೀವನ ಚೆನ್ನಾಗೇ ಇತ್ತು. ಅಲ್ಲಿ ಯಾರನ್ನು ಪ್ರಶ್ನೆ ಮಾಡಬೇಕಾಗಿಲ್ಲ, ಯಾರು ನಮ್ಗೆ ಅಷ್ಟಿಷ್ಟು ಕಳಿಸ್ಬೇಕಂತೇನೂ ಇಲ್ಲ. ನಮ್ಮ ಪಾಡಿಗೆ ಏನು ಸಿಗ್ತಾ ಇತ್ತು ಕಾಡಲ್ಲಿ, ಅದರಲ್ಲಿ ಆರಾಮಾಗಿ ಬದುಕ್ತಾಯಿದ್ರು. ಇವಾಗ ಈ ಹೊರಗಡೆ ತಂದುಬಿಟ್ಟು ನಮ್ಮನ್ನು ಕಾಡಿಂದ ಹೊರಗಡೆ ತಂದುಬಿಟ್ಟು ಏನೇನು ಎದುರಿಸ್ಬೇಕಂತಂದರೆ ಭಾರಿ ಕಷ್ಟಕರವಾಗಿದೆ. ಯಾಕಂದರೆ ನಮ್ಮವರು ಅಧಿಕಾರಿ ಮುಂದೆ ಹೋಗಿ ಮಾತಾಡೋಕ್ಕೂ ಹೆದರ್ಕೋತಾರೆ. ಇನ್ನೊಂದು ಕೂಲಿಗೆ ಹೋದ್ರು ಒಂದಿಷ್ಟು ಬೇಕು ಅಂತಲೂ ಕೇಳಿ ಇಸ್ಕೊಳಂಗಿಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತಗೊಂಡು ಬಂದು ಅವ್ರ ಜೀವನ ಸಾಗಿಸೋದಂತಂದರೆ ಭಾರಿ ಕಷ್ಟ ಇದೆ ಸರ್. ಯಾಕಂದರೆ ನಮ್ಮವ್ರದ್ದು ದೊಡ್ಡ ಒಂದು ಸವಾಲು ಅನ್ಕೋಬೇಕೀಗ. ಈಗಿನ ಒಂದು ಮೂಮೆಂಟ್ಗೆ ನಮ್ಮದು ದೊಡ್ಡ ಸವಾಲು ಬದುಕ್ತಾ ಇರೋದು ನಾವು. ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಹಬ್ಬಗಳು, ಆಚರಣೆಗಳು ಆಗಿನ ದಿನಗಳಲ್ಲಿ ಹೇಗಿರ್ತಿತ್ತು, ಈಗ ಎಷ್ಟೆಲ್ಲ ಹಬ್ಬ ಮತ್ತು ಆಚರಣೆಗಳನ್ನು ಈಗ ಪ್ರಸ್ತುತವಾಗಿಯೂ ಸಹ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಆಗಿನ ಕಾಲದಲ್ಲಿ ಅಂತಂದರೆ ಸರ್, ನಮ್ಮ ಹಿರಿಕರೆಲ್ಲ ಮಾತಾಡ್ತಿದ್ದೆ ಏನಂತಂದರೆ, ಒಂದು ಆಚರಣೆ ವಿಚಾರಣೆ ಅಂತಂದರೆ ನಮ್ಮ ಯಜಮಾನರು ಇರ್ತಿದ್ರು. ಅದಕ್ಕೆ
ಯಜಮಾನರನ್ನ ಎಷ್ಟು ಗೌರವದಿಂದ ನೋಡಬೇಕು, ಅವ್ರನ್ನ ಯಾವ ರೀತಿ ನಾವು ಆಹ್ವಾನ ಮಾಡ್ಕೋಬೇಕು ಅನ್ನೋದನ್ನ ಒಂದಷ್ಟು ನಮ್ಮ ಹಿರಿಕರು ಹೇಳ್ತಾಯಿದ್ರು. ಮತ್ತು ನಮ್ಮ ಆಡಿಗಳಿಗೆ ಯಾರೇ ಬಂದರೂ ಸ್ಲಿಪ್ಪರ್ ಹಾಕ್ಕೊಂಡು ಬರೋಂಗಿಲ್ಲ. ಮತ್ತು ಏನು ಒಂದು ಹಬ್ಬ ಆಚರಣೆಗಳು ಮಾಡ್ತಾಯಿದ್ರೆ ಅದರಲ್ಲಿ ಯಾರು ಬಂದು ಮಾತಾಡ್ಸೋಂಗಿಲ್ಲ. ನಮ್ಮದೇ ಆದ ಒಂದು ಇದಿರುತ್ತೆ. ಅದರಲ್ಲಿ ನಮ್ಮ ಹಾಡುಗಳು, ಕುಣಿತಗಳು, ಡೋಲ್ಗಳು ಅದನ್ನೆಲ್ಲ ಬಳಸ್ಕೊಂಡು ನಾವು ಒಂದಷ್ಟು ಹಬ್ಬಗಳನ್ನ ಮಾಡ್ತಾಯಿದ್ವಿ. ಮತ್ತು ಹಬ್ಬಗಳು ಮಾಡ್ಕೊಂಡು ಮತ್ತು ಇದು ಇನ್ನೊಂದು ಏನಂತಂದರೆ ನಮ್ಮದು ಯುಗಾದಿ ಬರುತ್ತೆ. ಯುಗಾದಿಲಿ ಒಂಥರ ಕೋಲಾಟ ಅಂತ ಇದು ಬರುತ್ತೆ. ಅದರಲ್ಲಿ ಒಂದಷ್ಟು ವೇಷಗಳು ಹಾಕ್ಕೊಂಡು ಏನಪ್ಪ ಇನ್ನೊಂದು ಹೂಗಳು ಬಳಸ್ಕೊಂಡು ಅದರಲ್ಲಿ ನಮ್ಮದೇ ಆದ ಸಂಸ್ಕೃತಿ ಹಾಡುಗಳನ್ನು ಬಳಸ್ಕೊಂಡು ಆಟವಾಡ್ಕೊಂಡು ನಾವು ಅದನ್ನ ಒಂದಷ್ಟು ಇದು ಕಲೆಕ್ಟ್ ಮಾಡ್ತಿದ್ವಿ. ಏನಂತಂದ್ರೆ ಅಕ್ಕಿ, ರಾಗಿ ಆ ಥರ ಕಲೆಕ್ಟ್ ಮಾಡಿ ತಂದು ನಮ್ಮ ಒಂದು ದೇವರೇನಿದೆ ಅದ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ನಮ್ಮ ಆಡಿಗಳಿಗೆಲ್ಲರೂ ಕರೆಸಿ ಅದು ಎಷ್ಟೆಷ್ಟು ಬರುತ್ತೆ ಅಷ್ಟು ಎಲ್ಲ ಕುಟುಂಬಗಳಿಗೆ ಹಂಚಿಕೆ ಮಾಡ್ತಾಯಿದ್ರು ಆವಾಗ ಆ ಹಬ್ಬಗಳು ಮಾಡ್ಕೊಂಡು. ಇವಾಗ ಏನಾಗಿದೆ ಅಂತಂದರೆ ಅದನ್ನು ಆಲ್ಮೋಸ್ಟು 3% ಎಲ್ಲರೂ ಮರೆತು ಹೋಗಿದ್ದಾರೆ. ಅದನ್ನ ಆ ಕಲೆಗಳನ್ನು ಮರೆತು ಹೋಗಿ ಈಗ ಒಂದು 1/4% ಉಳ್ಕೊಂಡಿದೆ ಸರ್. ಅದು 1/4% ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ಳೋಣ, ಬೆಳೆಸೋಣ ಅನ್ನೋದನ್ನ ಒಂದು ನಮಗೆ ಸವಾಲಾಗ್ಬಿಟ್ಟೈತೆ. ಈಗ ಅದೊಂದು ದೊಡ್ಡ ಸವಾಲು. ಈಗ ಅದನ್ನೇ ಮತ್ತೆ ತರೋಣ, ನಮ್ಮದು ಅದೇ ಸಂಸ್ಕೃತಿಗಳು, ಹಾಡು ನಮ್ಮದು ಏನಿದೆ ಕುಣಿತಗಳು ಅದೆಲ್ಲ ಮತ್ತೇ ಮಾಡ್ಕೊಳ್ಳೋಣ ಅಂತ ಇದು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್ ಇವಾಗ. ಸರ್, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಾದರೆ. ಸವಾಲುಗಳೇನಂತಂದರೆ ನಮಗೆ ಆರೋಗ್ಯದಲ್ಲಿ ಏನೋ ಒಂದಷ್ಟು ಇದು ಮಾಡಿದ್ರೆ ನಮ್ಮ ವಿವೇಕಾನಂದ ಹಾಸ್ಪಿಟ್ಲಿಂದ ಒಂದಷ್ಟು ಸಹಕಾರ ಮಾಡ್ತಾರೆ. ನಮ್ಮ ಅದೇ ಸರ್ಕಾರ ಇದಕ್ಕೆ ಹೋದರೆ ಒಂದಷ್ಟು ನಮಗೆ ನಮ್ಮನ್ನು ಜನಾಂಗ ಅಂತಂದರೆ ಅವ್ರಿಗೆ ಒಂಥರ ಇದು ಅವ್ರದ್ದು ನಮ್ಮ ಜೀವನನೇ ಒಂಥರ ಪ್ರಾಣಿ ಥರ ನೋಡ್ತಾರೆ ಅವರು ಆರೋಗ್ಯ ದೃಷ್ಟಿಲಿ ಬಂದರೆ. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಶಿಕ್ಷಣ ಅಂತಂದರೆ ನಮ್ಮನ್ನು ಒಂದು ಆಶ್ರಮ ಶಾಲೆ ಏನೇ ಒಂದು ಸಣ್ಣ ಪುಟ್ಟ ಅದು ಅಲ್ಲಿ ಮಾಸ್ಟ್ರುಗಳು ಚೆನ್ನಾಗಿರೋದಿಲ್ಲ. ಅವರು ಎಜುಕೇಷನ್ 10th ಅಥವಾ PUC ಮಾಡಿರೋರೆಲ್ಲ ಬರ್ತಾರೆ. ಅದು ಎಜುಕೇಷನ್ ನಮ್ಮ ಮಕ್ಕಳಿಗೆ ಹೇಗೆ ಕೊಟ್ಟಂಗೆ ಆಗುತ್ತೆ. ಬರೀ ಊಟ ತಿಂಡಿ ಕೊಟ್ಬಿಟ್ರೆ ಎಜುಕೇಷನ್ ಏನು ಮಾಡೋದು ನಮಗೆ? ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು, ನಮ್ಮ ಮಕ್ಕಳುಗಳಿಗೆ ಯಾವ ರೀತಿ ನಾವು ಮಾಡಬೇಕನ್ನೋದು ನಮಗೂ ಅದೊಂದು ಸವಾಲಾಗಿದೆ ಸರ್. ಯಾಕಂತಂದರೆ ಈಗಿನ ದೃಷ್ಟಿಯಲ್ಲಿ ಎಜುಕೇಷನ್ನೇ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಜುಕೇಷನ್ ಇಲ್ಲ ಅಂತಂತಂದರೆ ನಮ್ಮ ಮಕ್ಕಳು ಹೆಂಗೆ ನಾವು ಹೇಗೆ ಬದುಕಿದ್ವಿ ಅದೇ ಜೀವನ ಅವ್ರಿಗೂ ಆಗುತ್ತೆ, ಆಯಿತಾ. ಮತ್ತು ನಾವು ಬೇರೆ ಕಡೆ ನಮಗೆ ಒಂದಷ್ಟು ಸೀಟ್ಗಳಿರುತ್ತೆ. ಆ ಸೀಟ್ಗಳು ಕೇಳಕ್ಕೆ ಹೋದ್ರೂ ನಮಗೆ ಇಲಾಖೆಯವರ ಹೇಗಿರ್ತಾರಲ್ಲ ಅವರು ನಮಗೆ ಅವಕಾಶ ಕೊಡೋದಿಲ್ಲ. ಮತ್ತು ಅವ್ರಿಗೆ ಯಾರು ಹೊಂದ್ಕೊಂಡಿರ್ತಾರೆ, ಅವ್ರಿಗೆ ಯಾರು ಸ್ಪಂದಿಸ್ತಾರೆ, ಅವ್ರಿಗೆ ಒಂದಷ್ಟು ಮಕ್ಕಳನ್ನ ಸೇರಿಸ್ಕೊಳ್ತಾರೆ. ಆಲ್ಮೋಸ್ಟ್ ನಮ್ಮ ಜೇನು ಕುರುಬರ ಮಕ್ಕಳಿಗೆ ಮಾತ್ರ ಶಿಕ್ಷಣದಲ್ಲಿ ಅಷ್ಟೊಂದು ನಮಗೆ ಒತ್ತು ಕೊಡ್ತಾ ಇಲ್ಲ ಯಾರು. ಮತ್ತು ಇನ್ನೊಂದು ಏನಂತಂದರೆ ಸರ್ ನಾನು ಹೇಳ್ತಾ ಇರೋದಂತಂದರೆ ಸರ್ಕಾರ ನಮಗೆ ನಮಗೇನು ಸೌಲಭ್ಯ ಕೊಡೋದು ಬೇಡ, ನಮಗೆ ಒಂದಷ್ಟು ಜಮೀನುಗಳು ಕೊಡಿಸ್ಬಿಟ್ಟು ನಮ್ಮ ಜೀವನ ನಾವು ಬದುಕಲಿಲ್ಲ ಅಂತಂದರೆ ಆವಾಗ ಅವ್ರು ನಮ್ಮ ಪ್ರಶ್ನೆ ಮಾಡಲಿ. ಇವಾಗಲೇ ಸರ್ ನಮಗೆ ಜಮೀನುಗಳಿಲ್ಲ, ಬೇರೆಯವ್ರದ್ದು 20,000 ಒಂದು 17,000 ಕೊಟ್ಕೊಂಡು ಜಮೀನುಗಳು ಮಾಡ್ಕೊಂಡು ಬದುಕ್ತವ್ರೆ ಇಲ್ಲಿ ನಮ್ಮ ನಡಾಡಿಲಿ. ಸ್ವಂತ ನಮ್ಮದೇ ಜಮೀನು ಆಗೋದಿಲ್ಲ. ಅದು ಇನ್ನೊಂದು ಏನು ಗೊತ್ತಾ, ಅವ್ರ ಹತ್ರ ಹಸಗಳಾಗಲಿ ದನಗಳಾಗಲಿ ಏನೂ ಇಲ್ಲ, ಕೂಲಿಗೆ ಕರೆಸ್ಕೊತಾರೆ. ಗ್ರಾಮಗಳಿಂದ ಕೂಲಿ ಕರೆಸ್ಕೊಂಡು ಅವ್ರ ಕೈಲೇ ಹೊಡೆಸಿ ಇದು ಎಲ್ಲನೂ ಕ್ಲೀನ್ ಮಾಡಿಸಿ ಎಲ್ಲ ಬೆಳೆಗಳು ಬೆಳೀತಾರೆ. ಅಷ್ಟೊಂದು ಇಂಟ್ರೆಸ್ಟ್ ಇದೆ ನಮ್ಮ ನರಡಿ ಹಾಡಿಲಿ. ಯಾಕಂತಂದರೆ ನಾನು ಬದುಕಬೇಕು ಅನ್ನೋದು ಅವ್ರಿಗೆ ಬಂದ್ಬಿಟ್ಟೈತೆ. ಈ ಜೀವನದಲ್ಲಿ ನಾವು ಇದು
ಹೊರಗಡೆ ಬಂದಿದ್ದರಿಂದ ನಾವು ಹೆಂಗೆ ಆದರೂ ಒಂದು ಈ ಬೇರೆ ಜನಾಂಗದ ರೀತಿ ನಾವು ಬದುಕಬೇಕಲ್ಲ, ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ರೀತಿ ತಗೊಂಡು ಹೋಗ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಜಮೀನು ಇಲ್ದಿದ್ರೂ ಬೇರೆ ಜಮೀನುಗಳು ತಗೊಂಡು ಏನಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂದರೆ ಮಕ್ಕಳು ನನ್ನಂಗೆ ಆಗಬಾರ್ದು, ನಾವು ಏನೋ ಹಾಳಾಗೋಗಿದ್ದೀವಿ, ನಾವು ನನ್ನ ಮಕ್ಕಳು ಒಂದು ಎಜುಕೇಷನಲ್ಲಿ ಆಗಲಿ, ಒಂದಷ್ಟು ಅದು ಆರ್ಥಿಕವಾಗಿ ಆಗಲಿ ಅದರಲ್ಲಿ ಒಂದು ಸ್ವಲ್ಪ ಮುಂದೆ ಬರಲಿ ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಂತಂದರೆ ನಮ್ಮ ಅವ್ರಿಗೆ ಒಂದಷ್ಟು ಜಮೀನುಗಳು ಕೊಟ್ಬಿಟ್ಟು ಒಂದೊಂದು ಬೋರ್ಗಳು ಕೊಟ್ಬಿಟ್ರೆ ಅವರು ಖಂಡಿತವಾಗಲೂ ಬದುಕ್ತಾರೆ. ನಾನಂತದನ್ನ 100% ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಬೇರೆಯವ್ರು ಕೊಟ್ಬಿಟ್ಟು ಇವರು ಅವರು ಎಲ್ಲರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಬೇರೆಯವ್ರಿಗೆ ಕೊಟ್ಬಿಟ್ಟು ಎಲ್ರಿಗೂ ಹೊಂದಾಣಿಕೆ ಮಾಡಿದ್ರೆ ಅದು ಸರಿ ಬರೋದಿಲ್ಲ. ಯಾಕಂದರೆ ಅವ್ರವ್ರ ಪರಿಸ್ಥಿತಿ ತಕ್ಕನಾಗೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ನಮ್ಮ ಮಾಡಿದ್ದು ನಾನು 100% ಕೊಡ್ತೀನಿ. ಯಾಕಂದರೆ ಅಷ್ಟೊಂದು ಕೆಲಸ ಮಾಡ್ತಾವ್ರೆ ಅವರು. ಅಷ್ಟೊಂದು ಕೆಲಸ ಮಾಡೋದ್ರಿಂದ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಇಲ್ಲಾಂದರೆ ನನಗೆ ಭಯ ಆಯ್ತಿತ್ತು, ಏನು ಮಾತಾಡೋದು, ಹೆಂಗೆ ಮಾತಾಡೋದು ನಮ್ಮವ್ರ ಬಗ್ಗೆ ಅಂತ ಭಯ ಇರ್ತಿತ್ತು. ಯಾಕಂದ್ರೆ ನನಗೆ ಭಯ ಇರಲ್ಲ. ನಮ್ಮವ್ರು ಮಾಡ್ತಾವ್ರೆ, ಬೆಳೀತಾವ್ರೆ, ಬೆಳೀಲಿ. ಬೆಳೆದಾಗ್ತಾನೆ ನಮ್ಮ ಒಂದು ಸಮುದಾಯ ಇನ್ನೂ ಮುಂದೆ ಹೋದರೆ ಒಂದಷ್ಟು ಇದಾಗುತ್ತೆ, ಮನವರಿಕೆ ಆಗುತ್ತೆ. ಒಂದು ನನ್ನ ಹಿಂದೆ ಇರೋ ಮಕ್ಕಳಿಗೂ ಒಂದು ಇದಾಗುತ್ತೆ ಅಂತ ಸರ್. ನಮ್ಮ ಇಲಾಖೆಗಳಲ್ಲಿ ನಮ್ಮ ಟ್ರೈಬಲ್ಸ್ PUTG ಅಂತಲೇ ಇದು ಮಾಡ್ಕೊತಾವ್ರೆ. ನಮ್ಮ PUTGನ ಹೆಂಗೆ ಯಾವ ರೀತಿ ಇದು ಮಾಡಬೇಕು, ಅವ್ರಿಗೆ ಏನು ಮನವರಿಕೆ ಕೊಡಬೇಕು, ಏನೂ ಕೊಡೋದಿಲ್ಲ ನಮಗೆ. ಒಂದಷ್ಟು ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ಗಳು ಬರುತ್ತೆ, ಅದಕ್ಕೆಲ್ಲ ನಮಗೆ ಆಹ್ವಾನ ಮಾಡೋದಿಲ್ಲ. ಬೇರೆ ಯಾರು ಅವ್ರಿಗೆ ಗೊತ್ತಿರೋರನ್ನ ಕರ್ಕೊಂಡೋದ್ರು. ಈಗ ನೆಕ್ಸ್ಟ್ ಇವಾಗ ಅಷ್ಟೊಂದು ಸ್ಪೋರ್ಟ್ಸ್ ನಡೀತು. ಸ್ಪೋರ್ಟ್ಸ್ ನಡೆದಿರೋದೇ ಗೊತ್ತಿಲ್ಲ ನಮಗೆ. ಅಷ್ಟೊಂದು ಓಡಾಡ್ತಾ ಇದ್ದೀವಿ, ಇನ್ಫಾರ್ಮೇಷನ್ ಕೊಡೋರು ಯಾರೂ ಇಲ್ಲ. ಈಗ ಸುಮ್ಮನೆ ಗ್ರೂಪಲ್ಲಿ ಬರ್ತವೆ, ಅಷ್ಟು ಮಕ್ಕಳು ಗೆದ್ರು, ಇಷ್ಟು ಮಕ್ಳು ಗೆದ್ರು, ಅವ್ರಿಗೆ ಒಂದಷ್ಟು ಗೌರವಧನ ಕೊಡ್ಬೇಕು ಅನ್ಕೊಳವ ಸುಮ್ಮನೆ ಇದರಲ್ಲಿ ಬರುತ್ತೆ. ನಮ್ಮವ್ರನ್ನ ಏನು ಅನ್ಕೊಂಡವ್ರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸಲ ಪ್ರಾಣಿ ಅನ್ಕೊಂಡವ್ರೆ, ಇನ್ನು ದನಗಳು ಅನ್ಕೊಂಡವರು, ಏನಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ. ಅದು ಬರ್ತಾ ಇರೋದು ನಮ್ಮ ಹೆಸರಲ್ಲೇ, PUTG ಅನ್ನೋ ಹೆಸರಲ್ಲೇ ಬರ್ತಾ ಇರೋದು. ನಮಗೆ ಇಲ್ಲ ಅಂತಂದರೆ ಸುಮ್ಮನೆ ಏನಕ್ಕೆ ಸರ್ ನಮ್ಗೆ ಇಲಾಖೆ ನಮ್ಗೆ ಬೇಕಾಗೇ ಇಲ್ಲ. ಹಾಗಾದರೆ ಮತ್ತು ಇನ್ನೇನಂತಂದರೆ ನಮ್ಮದೊಂದು ಒಂದಷ್ಟು ಚಿಕ್ಕವರು, ನಮಗೆ ಅಷ್ಟೊಂದು ಅರಿವಿಲ್ಲ. ನಮ್ಮದು ಜೇನು ಕುರುಬ ಅನ್ನೋ ಒಂದು ಹೆಸರಲ್ಲಿ ಒಂದು ಆಫೀಸ್ ಇತ್ತು ಹುಣಸೂರಲ್ಲಿ. ಆ ಆಫೀಸ್ ಇದ್ದಾಗ ನಮ್ಮವ್ರಿಗೆ ಒಬ್ರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಏನು ತಲುಪಬೇಕು ಅವ್ರಿಗೆ, ಎಜುಕೇಷನ್ ಏನಾಗಬೇಕು, ಮಕ್ಕಳು ಓದಂಥವ್ರಿಗೆ ಇಷ್ಟ ಅಂತ ಬರ್ತಿತ್ತು, ಅವೆಲ್ಲ ತಲುಪ್ತಿತ್ತು ಸರ್. ಇವಾಗ ಏನು ಮಾಡ್ಬಿಟ್ಟವ್ರೆ ಅಂತಂದರೆ ನಮ್ಮ ಜೇನು ಕುರುಬ ಅನ್ನೋ ಒಂದು ಆಫೀಸನ್ನು ಮುಚ್ಚಾಕ್ಬಿಟ್ಟವ್ರೆ. ಮುಚ್ಚಿಟ್ಬಿಟ್ಟವ ಬೇರೆ ಬೇರೆ ಆಫೀಸ್ಗಳಲ್ಲಿ ಸೇರಿಸ್ಕೊಬಿಟ್ಟು ನಮ್ಮನ್ನು ಒಂಥರ ದಿಕ್ಕು ತಪ್ಪಿಸ್ತವ್ರೆ. ನಮ್ಮ ಜೇನು ಕುರುಬರು ದಿಕ್ಕು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕನ್ನೋದನ್ನ ಗೊತ್ತಿಲ್ಲ. ಒಂದಷ್ಟು ಜನ ಅರಿವು ಇರೋರೇನೋ ಮಾಡ್ಕೊತವ್ರೆ, ಅವ್ರದ್ದೇನೋ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದ್ಬಿಡ್ತಾರೆ. ಇನ್ನಷ್ಟು ಹಿಂದುಳಿದಿರೋರು ಇದ್ದಾರಲ್ಲ, ಅವ್ರುಗಳಿಗೆ ನಾನು ಎಲ್ಲಿ ಹೋಗ್ಬೇಕು, ನಾನು ಏನು ಮಾಡ್ಕೋಬೇಕು, ನಾನು ಎಲ್ಲಿಂದ ನನ್ನ ಸವಲತ್ತು ತಗೋಬೇಕು ಅನ್ನೋದನ್ನ ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಹಾಗಾಗಿ ಸರ್ ನಾವು ಇಲ್ಲಿ ಕೆರೆಹಾಡಿಗೆ ಬಂದಿದ್ದಾಗ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡಿದರು. ಪತ್ರ ಮುಖಾಂತರ ಮತ್ತು ಏನು ಇದರೆಲ್ಲ ಮಾಡಿದಾಗ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಪಿಗೆ ಕೊಟ್ಟು ಆಯಿತು, ಎಲ್ಲ ಆಯ್ತು. ಈಗ ಸದ್ಯದಲ್ಲಿ ಒಂದು 15-20 ದಿನದಿಂದ ಹೋದಾಗ ನಮ್ಮ ಡೈರೆಕ್ಟ್ರು ಅಂದ್ರಂತೆ ಎಲ್ಲ ಜನಾಂಗಕ್ಕೆ ನಾವು ಎಲ್ಲ ಆಫೀಸು ಒಂದೊಂದು ತೆಗಿಯೋಕ್ಕಾಗೋದಿಲ್ಲ, ನೀವು ಹೆಂಗೆ ಕೇಳ್ತೀರಾ? ಅದು ಅವ್ರ ಪ್ರಶ್ನೆ ಓಕೆ ಸರ್. ಯಾಕಂದರೆ ನಮ್ಮ ಆಫೀಸು ಮೊದಲಿತ್ತು, ಇವ್ರು ಯಾಕೆ ಮುಚ್ಚಬೇಕಾಗಿತ್ತು? ಅದನ್ನು ಮುಚ್ಚಿದ ಮೇಲೆ ನಮ್ಮ ಜನಾಂಗದ ಇತ್ತು ತಾನೆ, ಅದು ನಾವು ಓಪನ್ ಮಾಡಿಕೊಡ್ಬೇಕು ತಾನೆ ಇವರು. ಆ ಪ್ರಶ್ನೆ ಮಾಡೋದಂತಿದ್ದೇನಿದೆ? ನಮಗೂ ಅದೇ ಪ್ರಶ್ನೆ ಸರ್. ಈಗ ನಮ್ಮ ಜನಾಂಗಕ್ಕೆ ಎಷ್ಟು ಒಂದು ಸವಲತ್ತುಗಳು ಸಿಗ್ತಾ ಇಲ್ವೋ ಅಷ್ಟು ನೋವಾಗುತ್ತೆ ನಮಗೆ. ದೊಡ್ಡ ನೋವಾಗ್ತಾ ಇದೆ ಸರ್ ಅದನ್ನ ನಾವು. ಯಾಕಂದರೆ ನಾವು ಬೇರೆ ಕಡೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಆಗ್ತಾ ಇಲ್ಲ.
ಆ ಪರಿಸ್ಥಿತಿಲಿ ನಮ್ಮ ಒಂದು ಇಲಾಖೆ ತಂದು ಇಟ್ಬಿಟ್ಟಿದೆ ಈಗ. ಯಾಕಂದರೆ ನಮ್ಮ ಇದರಲ್ಲಿ ಯಾರಾದರೂ ಬಳಸ್ಕೋಬಹುದು ಈಗಿನ ಪರಿಸ್ಥಿತಿಲಿ. ಯಾಕಂದರೆ ನಮ್ಮ ಒಂದು ಆಫೀಸ್ ಅಲ್ವಲ್ಲ, ಸೇರಿಸಿರೋದು ನಮ್ಮನ್ನು ತಗೊಂಡೋಗಿ ಇವ್ರನ್ನ ಅಲ್ಲಿಗೆ ಹಾಕಿ ಅವ್ರದ್ದು ಅಲ್ಲೇ ಬರಲಿ ಅನ್ನೋ ಒಂದು ಇದರಲ್ಲಿ ಮಾಡ್ಕೊಂಡವ್ರೆ. ಅದನ್ನು ನಮ್ಮ ಸಪ್ರೇಟಾಗಿ ಮಾಡಿ ನಮ್ಮದೊಂದು ಆಫೀಸ್ ಅಂತ ಓಪನ್ ಮಾಡಿದಾಗ ನಮ್ಮದು ಏನಿದೆ ಅದು ನೇರವಾಗಿ ನಮ್ಮ ಜನಾಂಗಕ್ಕೆ ತಲುಪುತ್ತೆ. ಅದು ಮಾತ್ರ 100% ಗ್ಯಾರಂಟಿ ಸರ್. ಅದೊಂದು ನಮಗೆ ಸರ್ಕಾರ ಮಾಡಿಕೊಡ್ಬೇಕು. ಮಾಡಿಕೊಟ್ರೆ ನಾವು ಇನ್ನಷ್ಟು ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ನಾವು ಜೇನುಕುರುಬರ ಅನ್ನೋದೇ ಅಳಿಸೋಗುತ್ತೆ. ಇನ್ನೊಂದು 2-3 ವರ್ಷ ಅಂತೂ ಗ್ಯಾರಂಟಿ ಸರ್. ಯಾಕಂದರೆ ನಮ್ಮವರು ಗೊತ್ತಲ್ಲ, ಎಷ್ಟು ಏನೋ ಮಾಡ್ಕೊಂಡು ಸುಮ್ಮನೆ ಜೀವನ ಮಾಡ್ತಿರೋದ್ರಿಂದ ಏನೋ ಹಾಗಾಗಿ ನಮ್ಮ ಜೇನುಕುರುಬ ಜನಾಂಗನವರು ಈ ಸುಮಾರು ಜನ ಅಳಿಸಿ ಹೋಗೈತೆ. ಇನ್ನೊಂದು ಸ್ವಲ್ಪ ಜನ ಉಳ್ಕೊಂಡವ್ರು ಅಷ್ಟೇ. ಆ ನಿಟ್ಟಿನಲ್ಲಿ ಆದರೂ ಇವರು ನಮ್ಮನ್ನ ಅಭಿವೃದ್ಧಿ ಕಡೆಗೆ ಅಥವಾ ಒಂದಷ್ಟು ಇದ್ರ ಕಡೆಗೆ ನೋಡೋದಾದರೆ ಒಂದಷ್ಟು ಆಫೀಸ್ಗಳು ತೆಗೆದುಕೊಂಡು ನಮ್ಮನ್ನು ಏನು ಮಾಡಬಹುದು, ಅವ್ರನ್ನ ಯಾವ ರೀತಿ ಯಾವ ಮಟ್ಟಲ್ಲಿ ತರ್ಬೋದು ಅವ್ರನ್ನ ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ತೆಗೆದುಬಿಟ್ರೆ ನಾವು ಏನೋ ಒಂದು ಕಡೆ ನಮ್ಮ ಜನಾಂಗದವ್ರಿಗೆ ಆ ಸಮಾಧಾನ ಏನೋ ಒಂದು ಅಷ್ಟು ಸಿಗುತ್ತೆ, ಬದುಕುತ್ತಾರೆ, ಅವ್ರ ಜೀವನ ಏನೋ ಆಗುತ್ತೆ. ಅಷ್ಟು ಮಟ್ಟರಲ್ಲಿ ಇದೆ ಸರ್ ನಮ್ಮ ಜೀವನ. ನಮ್ಮ ಆಡಿಯ ರಸ್ತೆ ಸರ್, 1-2 ಸರಿ ಗ್ರಾಮಸ್ಥರೆಲ್ಲ ನಮ್ಮ ಆಡಿಯವರು ಹೋಗಿರಲಿಲ್ಲ, ಗ್ರಾಮಸ್ಥರು MLA ಅವ್ರಿಗೆ ಮನವಿ ಮಾಡಿದರು. ಯಾಕಂದರೆ ಅವರು ಮಾಡಿಲ್ಲ, ನಮ್ಮ MLA ಅವರು ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡಿಕೊಡ್ತಾರೆ ಅಂತ ಭಾವಿಸಿದ್ವಿ. MLA ಅವರು ದಯವಿಟ್ಟು ಅವರು, ಯಾಕಂದರೆ ಜಾಸ್ತಿ ಏನು ನಮ್ಮದು ಇಲ್ಲ, 1 ಕಿಲೋಮೀಟ್ರ್ ಅಷ್ಟು ಇದೆ ಅಷ್ಟೇ. ಅದನ್ನು MLA ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ರಸ್ತೆ ಭಾರಿ ಸಮಸ್ಯೆ ಆಗುತ್ತಾ ಇದೆ. ಯಾಕಂದರೆ ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಹುಡುಗರು ಮಕ್ಕಳು ಕರ್ಕೊಂಡು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸ್ಕಿಡ್ ಆಗಿ ಬೀಳೋದು, ಆ ಥರದವು ಜಾಸ್ತಿ ಇರ್ತವೆ ಹೆಚ್ಚಿನದಾಗಿ. ಮತ್ತು ನಮ್ಮ ಇಲಾಖೆಯವರು ಅದನ್ನ ಗಮನ ವಹಿಸಬೇಕು. ಸರ್, ನಿಮ್ಮ ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಸ್ತಾ ಇದ್ದಾರೆ? ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಆಧುನಿಕ ಇದು ಬಳಸ್ತಾ ಇದ್ದಾರೆ ಸರ್. ಅಂದರೆ ಈಗಿನ ಇದಕ್ಕೆ ಅವರು ಹೊಂದ್ಕೊಳ್ಳೇಬೇಕು. ಹೊಂದ್ಕೊಳ್ಳಿಲ್ಲ ಅಂತಂದರೆ ಈಗ ನಮ್ಮ ಒಂದು ಇದಕ್ಕೆ ಹೋದರೆ ನಮಗೆ ಕಾಡಲ್ಲಿ ಸೌದೆ ತರೋಕ್ಕಾಗಲಿ ಏನಕ್ಕಾಗಲಿ ಅಷ್ಟೊಂದು ನಮಗೆ ಕೊಡೋದಿಲ್ಲ. ಯಾಕಂದರೆ ದಾರಿಗಳು ಇಲ್ಲ, ಇಲ್ಲಿ ಎಲ್ಲ ರೈಲ್ವೆ ಕಂಬ ಹಾಕಿ ಅದು ಹಾಕಿಬಿಡ್ಬಿಟ್ಟವ್ರೆ. ಈಗ ನಮಗೆ ಇದೇ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೆ ಹೊಂದ್ಕೊಳ್ಳೇಬೇಕು ನಾವು. ಹೊಂದಾಣಿಕೆ ಆದ್ರೇ ನಾವು ಜೀವನ. ಇಲ್ಲ ಅಂತಂದರೆ ನಾವು ಹೆಂಗೆ ಊಟಗಳು ಮಾಡಬೇಕಾಗ್ತದೆ, ಬೇರೆ ಅಡುಗೆಗಳು ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಿಲಿಂಡ್ರು ಬಳಸ್ತಾ ಇದ್ದಾರೆ, ಮೊಬೈಲ್ಗಳು ಬಳಸ್ತಾರೆ, TVಗಳು ಬಳಸ್ತಾರೆ, ಮೂಲಗಳು ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು, ಟಿಲ್ಲರ್ಗಳು, ಎತ್ತುಗಳು ಬಳಸ್ಕೊಂಡು ಮಾಡ್ತಾರೆ ಸರ್. ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರೋಂತಹ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಹೇಳೋದಕ್ಕೆ ನೀವು ಬಯಸ್ತೀರಾ? ನಮಗೆ ಇನ್ನೇನು ಸರ್, ಸ್ವಾಮಿ ವಿವೇಕಾನಂದ ಯೂಟ್ಮೆಂಟಿಂದನೇ ಒಂದಷ್ಟು ಬೆಂಬಲಗಳು ಸಿಗ್ತಾ ಇದೆ. ಒಂದಷ್ಟು ಕೋಳಿಗಳು ಕೊಟ್ಟರು ಇವಾಗ, ಮತ್ತು ಒಂದಷ್ಟು ಬಿತ್ತನೆ ಬೀಜಗಳು ಕೊಡಿಸಿದ್ರು. ಏನೋ ಒಂದು ಅವ್ರ ಮಠದಲ್ಲಿ ಬೆಳ್ಕೊಂಡು ಏನೋ ಒಂದಷ್ಟು ಆರ್ಥಿಕವಾಗಿ ಬೆಳೀಲಿ ಅನ್ನೋ ಒಂದು ಕಾರಣದಿಂದ ಒಂದಷ್ಟು ಹೆಲ್ಪ್ಗಳು ಮಾಡಿಸಿದ್ದಾರೆ ಸರ್ ನಮ್ಮ ಸಂಸ್ಥೆಯಿಂದ. ಇನ್ನೂ ಬೇರೆ ಥರ ಸಂಘಗಳು ನಡೀತಾ ಇದೆ. ಇನ್ನೂ ಹೆಚ್ಚಿನದಾಗಿ ನಮ್ಮದೇ ಒಂದಷ್ಟು ಕೊಡಬೇಕಂತ ಕೇಳ್ಕೊತೀನಿ. ಯಾಕಂದರೆ ಇನ್ನಷ್ಟು ಬೆಳ್ಕೊತಾರೆ. ಅಂದರೆ ನಾನು ಕೇಳ್ತಿರೋದು ಏನಂತಂದರೆ, ಯಾರು ಇಂಟ್ರೆಸ್ಟ್ ಆಗಿದ್ದಾರೆ, ಯಾರು ನಾನು ಬದುಕಬೇಕು ಜಮೀನಲ್ಲಿ ಮಾಡಬೇಕನ್ನೋರು ಕೊಡಲಿ, ಆಯಿತಾ. ಇನ್ನೊಂದು ದೃಷ್ಟಿ ಏನಂತಂದರೆ, ಕೆಲವ್ರಿಗೆ RTC ಇರೋದಿಲ್ಲ, ಅಂಥವ್ರನ್ನ ಗುರುತಿಸಿ ಕೊಡಲಿ ಸರ್. ಅಂದರೆ ಬೆಳೆಯದೆ ಸುಮ್ಮನೆ ಓಡಾಡೋರ್ಗೆ ಬೇಡ. ಇಂಥವನು ಒಂದಷ್ಟು ಕೆಲಸ ಕಾರ್ಯಗಳು ಮಾಡ್ತಾವನೆ, ಅವನೊಂದು ಏನೋ ಒಂದು ಮಾಡ್ಕೊಂಡು ಹೋಗ್ತಾವನೆ, ಅಂಥವ್ರಿಗೂ ಒಂದಷ್ಟು ಬಿಸ್ನ ಕೊಟ್ಟರು ಉಪಯೋಗ ಆಗುತ್ತೆ. ಅವನ ಜೀವನ ಏನೋ ಬೆಳ್ಕೊಂಡು ಹೋಗುತ್ತೆ. ನಾನು ಹೇಳ್ತಿರೋದು RTC ಇದ್ದವ್ರಿಗೆ ಕೊಡ್ತೀನಿ ಅಂತಂದರೆ, ಈ ಉಳ್ಕೊಂಡೆ ಅವ್ರು ಏನು ಮಾಡ್ಬೇಕು ಸರ್ ಅಲ್ವಾ? ಅದು ಕಷ್ಟ ಆಗುತ್ತೆ. ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ಸಂಸ್ಥೆಗೆ, ಅಂಥವ್ರನ್ನ ಗುರುತಿಸಿ ಫೀಲ್ಡಿಗೆ ಬರ್ತಾರಲ್ಲ ಅವರು, ಅಂಥವ್ರನ್ನ ಮಾತಾಡಿ ಗುರುತಿಸಿ, ಇಂಥವರು ಒಂದು ಎಷ್ಟು ಜಮೀನುಗಳು ಮಾಡ್ತಾವ್ರೆ,
ಅವ್ರಿಗೂ ಒಂದಷ್ಟು ಕೊಡಿಸೋಣ ಅಂತ ಮಾತುಕತೆ ಮಾಡಿ ಒಂದಷ್ಟು ಕೊಡಿಸ್ಲಿ ಸರ್. ಮತ್ತು ನಮ್ಮ ಸರ್ಕಾರದಲ್ಲಿ ಏನಂತಂದರೆ, ಸರ್ಕಾರದಲ್ಲಿ ನಮ್ಮ ಜನಾಂಗಕ್ಕೆ ಅಷ್ಟೊಂದು ಆದ್ಯತೆ ಇಲ್ಲ. ಯಾಕೆ ಆದ್ಯತೆ ಇಲ್ಲ ಅಂತಂದರೆ, ನಮ್ಮಗಳು ಜನ ಪ್ರಶ್ನೆ ಮಾಡೋದಿಲ್ಲ, ಹೋಗಿ ಕೇಳೋದು ಇಲ್ಲ, ಅವ್ರ ಹಕ್ಕನ್ನ ಹೆಂಗೆ ಕೇಳ್ಕೋಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ. ಆಯಿತಾ? ಇನ್ನೊಂದಾದರೆ ಅವ್ರಿಗೆ ಸಿಕ್ಕದೇ ಇರಲಿ, ಸುಮ್ಮನೆ ಊರಲ್ಲೇ ಇದ್ದುಬಿಡ್ತಾರೆ. ಅವ್ರ ಜೀವನ ಎಷ್ಟು ಇದೆ ಅಷ್ಟೇ ನೋಡ್ತಾರೆ ಸರ್. ಅತಿ ಆಸೆನೂ ಪಡ್ತಾ ಇಲ್ಲ ಅವರು. ಅತಿ ಆಸೆ ಮಾಡಿದ್ರೆ ಎಲ್ಲ ಕಡೆ ನುಗ್ತಾರೆ, ಎಲ್ಲ ಇಲಾಖೆಗಳು ನುಗ್ಗಿ ಅವ್ರದ್ದು ಏನು ಸವಲತ್ತು ಇದೆ ಕಿತ್ಕೊಂಡು ಅವ್ರವ್ರು ಇದು ಮಾಡ್ಕೊತಾರೆ. ಅವ್ರಿಗೆ ಆಸೆ ಇಲ್ಲ. ಅದು ಅವ್ರ ಜೀವನ ಏನು ನಾನು ಕೂಲಿ ಬರ್ತೀನಿ ಅಷ್ಟೇ ಅವ್ರ ಜೀವನ. ಇವತ್ತೇನಿದೆ ಅದನ್ನ ತಿನ್ಕೋಬೇಕು, ಉಣ್ಕೋಬೇಕು, ಸುಮ್ಮನೆ ಇರ್ಬೇಕು ಅವ್ರೆ ನಮ್ಮವ್ರದ್ದು. ಬದುಕಲ್ಲಿ ಬದುಕ್ತವ್ರೆ ಸರ್. ಇದೆಲ್ಲ ಹೆಚ್ಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ನಮ್ಮ ಜನಾಂಗದವ್ರನ್ನ ಒಂದಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಒಂದಷ್ಟು ಮನವರಿಕೆ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನದಾಗಿ ನಮ್ಮವರು ಮುಂದೆ ಬರುವಂಥದ್ದು ಚಾನ್ಸಸ್ ಇರುತ್ತೆ ಸರ್. ಇಲ್ಲ ಅಂತಂದರೆ ನಮ್ಮವರು ಇನ್ನೂ ಎಷ್ಟು ಹಿಂದೆ ಇದ್ದರೂ ಹಿಂದೆನೇ ಹೋಗ್ತಾರೆ. ಆ ಮಟ್ಟಲ್ಲಿ ನಮ್ಮ ಜನಕರು ಪರಿಸ್ಥಿತಿ ಇದೆ ಸರ್. ಸರ್, ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಗ್ರಾಮವನ್ನು ತಿಳಿಸೋದಾದರೆ. ಮುಂದಿನ 10 ವರ್ಷದಲ್ಲಿ ಸರ್ ನಮಗೆ ಏನಾದರೂ ಒಂದಷ್ಟು ಸರ್ಕಾರ ಹಂತದಲ್ಲಿ ನಮಗೆ ಅವಕಾಶಗಳು ಸಿಕ್ಕಿದ್ರೆ, ಒಂದಷ್ಟು ರಸ್ತೆಗಳಾಗಲಿ, ಒಂದಷ್ಟು ಚರಂಡಿಗಳಾಗಲಿ, ಮನೆಗಳಾಗಲಿ, ಒಂದು ಒಳ್ಳೆಯ ಅಭಿವೃದ್ಧಿ ಕಡೆಗೆ ನಾವು ತರ್ತೀವಿ. ಇಲ್ಲಂತಂದರೆ ನಮಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಬಳಸ್ಕೊತೀವಿ ನಾವು. ಎಷ್ಟು ಅವಕಾಶ ಸಿಗೋದಿಲ್ವೋ ಅಷ್ಟು ಬಳಸೋಕ್ಕಾಗೋದಿಲ್ಲ ನಮಗೆ. ಯಾಕಂದರೆ ನಮಗೆ ಸರ್ಕಾರ ಎಷ್ಟು ನಮಗೆ ಇದು ಮಾಡುತ್ತೆ, ನಮ್ಮನ್ನು ಹೊಂದಾಣಿಕೆ ಮಾಡ್ಕೊಳ್ಳುತ್ತೋ ಆವಾಗಲೇ ನಾವು ಅದನ್ನು ಗ್ರಾಮಗಳು ಮತ್ತು ನಮ್ಮ ಇದು ಮಕ್ಕಳನ್ನು ಒಳ್ಳೆ ರೀತಿಲಿ ತರೋಕ್ಕೆ ಸರಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಯಾಕಂದರೆ ನಮ್ಮ ಜನಾಂಗದವ್ರಿಗೆ ಇನ್ನೊಂದು ಇರುತ್ತೆ ಸರ್, SC/ST ಕಮ್ಯುನಿಟಿ ಅಂತ ಇರುತ್ತೆ. ಅದಕ್ಕೆ ನಮ್ಮ ಜನಾಂಗದವರು ನಾವು ನಮ್ಮನ್ನೇ ತಗೋಬೇಕಂತೇನೂ ಇಲ್ಲ. ಒಂದಷ್ಟು ಯಾರು ತಿಳುವಳಿಕೆ ಇದೆ ಅವರನ್ನು ತಗೊಳ್ಳಿ. ಅವ್ರಿಗೆ ಸರ್ಕಾರದ ಕೆಲಸ ಕಾರ್ಯಗಳಿದೆಯಲ್ಲ ಅದನ್ನು ಮನವರಿಕೆ ಒಂದಷ್ಟು SC/ST ಕಮಿಟಿಗಳಲ್ಲಿ ಚರ್ಚೆ ಆದಾಗ ಅವ್ರಿಗೂ ಮನವರಿಕೆ ಆಗುತ್ತೆ. ನಮ್ಮ ಹಾಡಿಗಳಿಗೆ ನಾವು ಇಷ್ಟು ಮಾಡಬೇಕು, ಹಿಂಗೆ ಮಾಡಬೇಕು, ಈ ರೀತಿ ಮಾಡಿದ್ರೆ ನನ್ನ ಹಾಡಿ ಇದಾಗುತ್ತೆ ಅನ್ನೋದು ಮನವರಿಕೆ ಆಗುತ್ತೆ. ಇವ್ರನ್ನ ಆ ರೀತಿ ಬಳಸ್ಕೊಳ್ದೇನೆ ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಹಾಡಿ ಅವ್ರಿಗೆ ನಾವು 10 ವರ್ಷ ಕಳೆದ್ರೂ ನಾವು ಹೇಗಿದ್ದೀವಿ ಹಾಗೇ ಇರ್ತೀವಿ. ಇವ್ರು ಬಳಸ್ಕೊಂಡ್ರೆ ಸರ್ ನಮ್ಮನ್ನ SC/ST ಕಮಿಟಿಗಳಿಗೆ, ಆಗ ನಮ್ಮ ಮನವರಿಕೆ ಆಗುತ್ತೆ. ನಮ್ಮ ಜನಾಂಗನ ನಾನು ಯಾವ ರೀತಿ ತಗೊಂಡು ಹೋಗ್ಬೋದು, ನನ್ನ ಜನಾಂಗನ ಯಾವ ರೀತಿ ಬೆಳೆಸ್ಬೋದು, ನಾನು ಯಾವ ನಿಟ್ಟಿನಲ್ಲಿ ತಗೊಂಡೋಗಿ ಅವ್ರನ್ನ ಒಂದು ಹಂತಕ್ಕೆ ತರ್ಬೋದು ಅನ್ನೋದನ್ನ ಮನವರಿಕೆ ಆಗುತ್ತೆ. ಇದು ಅಲ್ವ ಸರ್? ಆವಾಗಲೇ ನಮಗೆ ಒಂದು ಅಭಿವೃದ್ಧಿ ಕಡೆಗೆ ನಾವು ಹೋದಂಗೆ ಆಗೋದು. ಇಲ್ಲ ಅಂತಂದರೆ ನಾವು ಎಷ್ಟೇ ಮಾತಾಡಿದ್ರು ಅದು ವ್ಯರ್ಥನೆ ಸರ್. ಸರ್ಕಾರ ಇದಕ್ಕೆ ನಮಗೆ ಒಂದಷ್ಟು ಅವಕಾಶಗಳು ಕೊಡಬೇಕು. ಯಾಕಂದರೆ ಬೇರೆಯವ್ರಿಗೆ ಅವಕಾಶಗಳು ಕೊಡ್ತಾರೆ, ಅವರು ಹಂತದಲ್ಲಿ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ PUTG ಇದೆಯಲ್ಲ, PUTG ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ಒಂದಷ್ಟು ಮನವರಿಕೆ ಕೊಡ್ಬೇಕು ಸರ್ ಇವರು. ಸರ್ಕಾರ ಅಷ್ಟು ಹೇಳುತ್ತೆ, ನಿಮ್ಗೆ ಎಷ್ಟು ಒಂದು ಇದಿದೆ, ಏನಪ್ಪ ಕಾನೂನುಗಳಿದೆ, ಅದಿದೆ ಇದಿದೆ, ನಿಮ್ಗೆ ಅಷ್ಟೊಂದು ಸವಲತ್ತುಗಳು ಬರುತ್ತೆ, ಎಲ್ಲೂ ಬರುತ್ತೆ. ಮನವರಿಕೆ ಎಲ್ಲಿದೆ ನಮಗೆ? ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆಯಾ? ಇಲ್ಲ. ಅದನ್ನು ಯಾವ ರೀತಿ ನಾವು ಪಡ್ಕೋಬೇಕು ಅನ್ನೋದನ್ನು ಸರ್ಕಾರ ಅದಕ್ಕೆ ನಮ್ಗೆ ಒಂದಷ್ಟು ಕಮಿಟಿಗಳಲ್ಲಿ ಇಟ್ಕೋಬೇಕು. ನಮ್ಮನ್ನ ಕಮಿಟಿಗಳಲ್ಲಿ ಹಾಕ್ಕೊಂಡು ಮನವರಿಕೆ ಮಾಡಬೇಕು. ಹಿಂಗೆಲ್ಲ ಹಂಗಿದೆ, ಹೀಗಿದೆ. ಮೀಟಿಂಗ್ಗಳಲ್ಲಿ ಹೋದ್ರೆ ಅವ್ರ ಮೀಟಿಂಗ್ಗಳಿಗೆ ಅಟೆಂಡ್ ಆದರೆ ಹಿಂಗೆ ಅಂತಲೂ ಅವ್ರಿಗೆ ಮನವರಿಕೆ ಆಗುತ್ತೆ. ಜನಾಂಗನ ಒಂದು ಹಂತಕ್ಕೆ ಒಂದಷ್ಟು ಅಭಿವೃದ್ಧಿ ಕಡೆಗೆ ತರೋಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಈ ಮಾತು ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ? ನಮ್ಮ ಜನಕುರುಬ ಜನಾಂಗದವ್ರನ್ನ ಸರ್ಕಾರದವರು ದಯವಿಟ್ಟು ಕಡೆಗಣಿಸಬೇಡಿ. ಯಾಕಂತಂದರೆ ನಮ್ಮ ಜನಾಂಗಕ್ಕೆ ಏನೂ ಗೊತ್ತಿರೋದಿಲ್ಲ, ಅವ್ರಿಗೆ ಏನಿದೆ ಅದರಲ್ಲೇ ಬದುಕ್ತಾ ಇದ್ದಾರೆ. ದಯವಿಟ್ಟು ತಾವು ಉಪಯೋಗಿಸ್ಕೊಂಡು ನಮ್ಮನ್ನು ಬೆಳೆಸೋ ಒಂದು ರೀತಿಲಿ ಮಾಡಿ ಅಂತ ಕೇಳ್ಕೊತೀನಿ.
ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಹಾಡಿಯ ಶ್ರೀಯುತ ರಾಜೇಶ್ ಎಣ್ಣೆಂರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.